ಹಾಯ್ ಫ್ರೆಂಡ್ಸ್, ಮಕ್ಕಳು ಇವತ್ತು ಮನೇಲೇ ಇದ್ದಾರೆ, ಸಂಡೇ ಅಲ್ವಾ. ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಚಿಕನ್ ವಿಂಗ್ಸ್ ತಂದು ಚೆನ್ನಾಗಿ ವಾಶ್ ಮಾಡಿ ಅರಿಶಿನ ಪುಡಿನೂ ಹಾಕಿ ವಾಶ್ ಮಾಡಿಬಿಟ್ಟು ಒಂದೊಂದು ಗೆರೆ ಎಳೆದೆ ಮಸಾಲ ಚೆನ್ನಾಗಿ ಒಳಗಡೆ ಎಳ್ಕೋಬೇಕು ಅಂತ. ಹಾಗಾಗಿ ಮಸಾಲ, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಪೆಪ್ಪರ್ ಪುಡಿ, ಚಿಕನ್ ಫ್ರೈ ಮಸಾಲ, ಉಪ್ಪು, ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ವಿಂಗ್ಸಿಗೆಲ್ಲ ಮಸಾಲ ಹಾಕಿಬಿಟ್ಟು ಫ್ರಿಜ್ಜಲ್ಲಿಟ್ಟೆ 2 ಅವರು. ಆಮೇಲೆ ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮತ್ತು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಜೊತೆ. ಹಾಗೆ ಸಾಂಬಾರಿಗೆ ಈರುಳ್ಳಿ, ಕೊತ್ತಂಬರಿ, ಗ್ರೀನ್ ಚಿಲ್ಲಿ, ಟೊಮೊಟೊ, ಅರಿಶಿನ ಪುಡಿ, ಖಾರ ಪುಡಿ ಎಲ್ಲ ಹಾಕಿಬಿಟ್ಟು ಅದು ಬೇಯಲಿಕ್ಕಿಟ್ಟೆ. ಈ ಕಡೆ ರೈಸ್ ಬೇಯಲಿಕ್ಕಿಟ್ಟೆ. ಬೇಳೆ ಬೆಂದಿತ್ತು, ಅದಕ್ಕೆ ಹುಳಿ, ಉಪ್ಪು, ಖಾರ ಪುಡಿ, ಸಾಂಬಾರು ಪೌಡ್ರ್ ಹಾಕಿ ಚೆನ್ನಾಗಿ ಕಡಿದ್ಬಿಟ್ಟು ಎಷ್ಟು ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಕಡ್ದಿರೋ ಬೇಳೆ ಹಾಕಿಬಿಟ್ಟು ಕುದ್ಮೇಲೆ ಕೊತ್ತಂಬರಿ ಹಾಕಿದೆ. ಸಾಂಬಾರು, ರೈಸು ರೆಡಿಯಾಗಿತ್ತು. ಹಾಗೆ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತವೆಗೆ ಎಣ್ಣೆ ಹಾಕಿದೆ. ಬಿಸಿ ಆದಮೇಲೆ ಚಿಕನ್ನ ಹಾಕಿಬಿಟ್ಟು 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಮಕ್ಕಳು ಇಷ್ಟಪಟ್ಟು ತಿಂದರು. ಅವರಿಗಂತೂ ಇದು ತುಂಬ ಇಷ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.